ಏಪ್ರಿಲ್ 1ನೇ ತಾರೀಕಿಂದ APL ಕಾರ್ಡ್ಗೂ BPL ಕಾರ್ಡ್ ಎರಡಕ್ಕೂ ಕೂಡ ಅರ್ಜಿಯನ್ನ ತಗೋತಾ ಇದ್ದಾರೆ. ಇನ್ನ ಮೊನ್ನೆಯಿಂದ ಒಂದಷ್ಟು ಸುದ್ದಿ ಹರಿದಾಡ್ತಿತ್ತು, ಆಲ್ರೆಡಿ ರೇಷನ್ ಕಾರ್ಡ್ ಅರ್ಜಿಯನ್ನ ತಗೋತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೂ ತಗೋತಾ ಇದ್ದಾರೆ ಅಂತ. ಹೌದು, ಆ ರೀತಿ ಸಂದೇಶ ಬಂದಿದ್ದು ನಿಜ. ಮೊನ್ನೆ 1 ಗಂಟೆಗಳ ಕಾಲ ಲಿಂಕ್ ಓಪನ್ ಆಗಿದ್ದು ಕೂಡ ನಿಜ ಅರ್ಜಿಯನ್ನ ಹಾಕೊಳ್ಳೋದಕ್ಕೆ. ಆದ್ರೆ ನಿನ್ನೆ ಯಾವ್ದೇ ರೀತಿಯಾದಂತಹ ಲಿಂಕ್ಗಳು ಓಪನ್ ಆಗಿಲ್ಲ. ಅವ್ರು ಏನೋ ಟೆಸ್ಟ್ ಮಾಡ್ಲಿಕ್ಕೋ ಏನೋ ಗೊತ್ತಿಲ್ಲ, ಓಪನ್ ಮಾಡಿದ್ರು ಅಂತ ಅನ್ಕೋತೀನಿ. ಬಟ್ ನಿನ್ನೆ ಯಾವ್ದೇ ರೀತಿಯಾದಂತಹ ಲಿಂಕ್ ಓಪನ್ ಆಗಿಲ್ಲ. ಸೊ ಅದಕ್ಕೆ ಸುಮ್ನೆ ಕನ್ಫರ್ಮ್ ಮಾಡ್ಕೊಳ್ದೆ ತಿಳಿಸೋದು ಬೇಡ ಅಂತ ಅನ್ಬಿಟ್ಟು 1ನೇ ತಾರೀಕಿಂದ APL ಕಾರ್ಡ್ ಬೇಕಾಗಿರೋರು APL ಕಾರ್ಡ್ಗೆ ಅರ್ಜಿಯನ್ನ ಹಾಕ್ಬೋದು, BPL ಕಾರ್ಡ್ ಬೇಕಾಗಿರೋರು BPL ಕಾರ್ಡ್ಗೆ ಅರ್ಜಿಯನ್ನ ಹಾಕ್ಬೋದಾಗಿದೆ. ಇನ್ನು ಕಂಡೀಷನ್ಸ್ ಬಂದು ಯಾರೆಲ್ಲ BPL ಕಾರ್ಡ್ ಅನ್ನ ತಗೋಬಹುದು. APL ಕಾರ್ಡ್ಗೆ ಕಂಡೀಷನ್ ಇರಲ್ಲ ಬಿಡಿ, BPL ಕಾರ್ಡ್ ಹೇಳ್ತೀನಿ. ಇನ್ನು BPL ಕಾರ್ಡ್ ಯಾರಿಗೆಲ್ಲ ಸಿಗಲ್ಲ ಅನ್ನೋ ವಿಚಾರಕ್ಕೆ ಬರ್ತೀನಿ. ಮೊದಲನೇದಾಗಿ ಮುಖ್ಯವಾಗಿ ಯಾರ ಬಳಿ 4 ವೀಲರ್ ಇದೆಯೋ, 4 ಚಕ್ರದ ವಾಹನ ಇದೆಯೋ ಅಂತವರಿಗೆ BPL ಕಾರ್ಡ್ ಸಿಗೋದಿಲ್ಲ. ಯಾರ ಬಳಿ 4 ಚಕ್ರದ ವಾಹನ ಇದೆಯೋ ಅವ್ರಿಗೆ ಯಾರಿಗೂ ಸಹ BPL ಕಾರ್ಡ್ಗೆ ಅರ್ಜಿಯನ್ನ ಹಾಕೋ ಆಗಿಲ್ಲ. ಆದರೆ ಈಗ ಕೆಲವರೆಲ್ಲ ಏನ್ ಮಾಡ್ತಾರೆ, ಇವ್ರು ಟ್ಯಾಕ್ಸಿ ಇಟ್ಕೊಂಡಿರ್ತಾರೆ, ಒಂದ್ ವೆಹಿಕಲ್ ಇಟ್ಕೊಂಡು ಅವ್ರ ಜೀವನ ನಡೆಸಕ್ಕೆ ಅದೇ ಆಧಾರ ಆಗಿರುತ್ತೆ, ಆದಾಯ ಕಡಿಮೆ ಇರುತ್ತೆ, ನಾವು ಕೂಡ ತಗೊಳಂಗಿಲ್ವಾ BPL ಕಾರ್ಡ್ ಅಂತ ಒಂದಷ್ಟು ಪ್ರಶ್ನೆಗಳು ಬರಬಹುದು. ಆದ್ರೆ ಅಂತವ್ರಿಗೆ ವಿನಾಯಿತಿ ಇದೆ. ವಿನಾಯಿತಿ ಬಗ್ಗೆ ತಿಳಿಸ್ತೀನಿ. ಯಾರು ಜೀವನ ನಡೆಸೋ ಸಲುವಾಗಿ ಅಂದ್ರೆ ಜೀವನೋಪಾಯಕ್ಕಾಗಿ ಈ ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಈ ರೀತಿಯಾದಂತಹ ಯೆಲ್ಲೋ ಬೋರ್ಡ್ ವಾಹನಗಳನ್ನ ಇಟ್ಕೊಂಡಿರ್ತಾರೋ ಅಂತವರಿಗೆ, ಅಂದ್ರೆ ಜೀವನ ನಡೆಸೋ ಸಲುವಾಗಿ ಯಾರೆಲ್ಲ ವೆಹಿಕಲ್ ಗಳನ್ನ ಇಟ್ಕೊಂಡಿರ್ತಾರೋ ಅಂತವರಿಗೆ, 4 ಚಕ್ರದ ವಾಹನವನ್ನ ಅಂತವರು BPL ಕಾರ್ಡ್ ಅನ್ನ ತಗೋಬಹುದಾಗಿದೆ. ಇದು ಅವರಿಗೆಲ್ಲ ವಿನಾಯಿತಿ ಇದೆ. ಅದನ್ನ ಬಿಟ್ಟು ಯಾರೆಲ್ಲ ವೈಟ್ ಬೋರ್ಡ್ ಅಲ್ಲಿ 4 ವೀಲರ್ ಕಾರ್ ಗಳನ್ನ ಇಟ್ಕೊಂಡಿದ್ರೋ ಅಂತವ್ರು ಯಾರು ಸಹ BPL ಕಾರ್ಡ್ಗೆ ಅರ್ಜಿಯನ್ನ ಹಾಕೋ ಹಾಗಿಲ್ಲ. ನಮ್ಮ ಹತ್ರ ಕಾರ್ ಇರೋದು ಅವ್ರಿಗೆ ಗೊತ್ತಾಗುತ್ತೆ ಅಂತ ಆಲೋಚನೆ ಕೂಡ ಮಾಡಕ್ ಹೋಗ್ಬೇಡಿ. RTO ಡಿಪಾರ್ಟ್ಮೆಂಟ್ ಇಂದ ಮಾಹಿತಿ ತಗೋತಾರೆ. ಆಲ್ರೆಡಿ ಆ ರೀತಿ ಮಾಹಿತಿ ತಗೊಂಡು ಮೂಡಿಗೆರೆಯಲ್ಲಿ 599 BPL ಕಾರ್ಡ್ ಅನ್ನ ರದ್ದು ಮಾಡಿದ್ರು. 599 BPL ಕಾರ್ಡ್ ನ ರದ್ದು ಮಾಡಿದ್ರು ಮೂಡಿಗೆರೆಯಲ್ಲಿ. ಅಂತವ್ರಿಗೂ ಕೂಡ ಈಗ ಗುಡ್ ನ್ಯೂಸ್ ಇದೆ, ಅದು ಆಮೇಲೆ ಹೇಳ್ತೀನಿ. ಸೊ ವೈಟ್ ಬೋರ್ಡ್ ಇರುವಂತವ್ರು ದಯವಿಟ್ಟು ಯಾರು ಕೂಡ BPL ಕಾರ್ಡ್ಗೆ ಅರ್ಜಿಯನ್ನ ಹಾಕೋದಕ್ಕೆ ಹೋಗ್ಬೇಡಿ. ಅಂತವರೆಲ್ಲ APL ಕಾರ್ಡ್ ಅನ್ನು ತಗೋಬಹುದಾಗಿದೆ. ಇನ್ನ ಯೆಲ್ಲೋ ಬೋರ್ಡ್ ಒಂದ್ ಕಾರ್ ಇದ್ರೆ ಪರವಾಗಿಲ್ಲ, 2-3 ಕಾರ್ ಇಟ್ಕೊಂಡು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅಂತವ್ರ ಹತ್ರ ವೈಟ್ ಬೋರ್ಡ್ ಇರೋದಿಲ್ಲ, ಬರೀ ಯೆಲ್ಲೋ ಬೋರ್ಡ್ ಇಟ್ಕೊಂಡಿರ್ತಾರೆ. ಅವರು ಕೂಡ ಜೀವನೋಪಾಯಕ್ಕಾಗಿ ಅಂತ ಬಳಸ್ತಾ ಇದೀವಿ ಅಂದ್ಬಿಟ್ಟು BPL ಕಾರ್ಡ್ ತಗೋಬಹುದಂದ್ರೆ ಇಲ್ಲ, ಅವರು ಕೂಡ ಖಂಡಿತವಾಗಿ ತಗೊಳ್ಳೋ ಆಗಿಲ್ಲ. ಜೀವನೋಪಾಯಕ್ಕಾಗಿ ಒಂದು ವಾಹನ ಮಾತ್ರ, ಒಂದು ಯೆಲ್ಲೋ ಬೋರ್ಡ್ ನ ಮಾತ್ರ ಇಟ್ಕೊಂಡಿದ್ರೆ ಮಾತ್ರ ಅಂತವ್ರು BPL ಕಾರ್ಡ್ ನ ತಗೋಬಹುದು. ಒಂದಕ್ಕಿಂತ ಹೆಚ್ಚು 2-3 ಕಾರ್ಗಳು, 2-3 ಟ್ಯಾಕ್ಸಿಗಳು, 2-3 ಕ್ಯಾಬ್ಗಳು, 2-3 ಟ್ರ್ಯಾಕ್ಟರ್ ಗಳೆಲ್ಲ ಇಟ್ಕೊಂಡಿರ್ತಾರಲ್ಲ ಅಂತವ್ರು BPL ಕಾರ್ಡ್ ನ ತಗೊಳ್ಳೋ ಹಾಗಿಲ್ಲ. ಇದಿಷ್ಟು ವೆಹಿಕಲ್ಸ್ ಬಗೆಗಿನ ಮಾಹಿತಿ ಆಗಿರುತ್ತೆ, ಕಂಡೀಷನ್ಸ್ ಆಗಿರುತ್ತೆ. ವಿಚಾರಕ್ಕೆ ಬರೋದಾದ್ರೆ, ಯಾರಿಗೆಲ್ಲ ಕಾಯಂ ಉದ್ಯೋಗ ಇದೆಯೋ, ಪರ್ಮನೆಂಟ್ ಜಾಬ್ಗಳು ಯಾರಿಗೆಲ್ಲ ಇದೆಯೋ ಅವ್ರುಗಳು ಯಾರು ಸಹ BPL ಕಾರ್ಡ್ ಅನ್ನ ತಗೊಳ್ಳೋ ಹಾಗಿಲ್ಲ. ಇನ್ನ ಇದನ್ನ ಬಿಟ್ರೆ GST ಕಟ್ತಾ ಇರುವಂತವ್ರು ಕೂಡ ಯಾರು BPL ಕಾರ್ಡ್ ಅನ್ನ ತಗೊಳ್ಳೋ ಹಾಗಿಲ್ಲ. ಹಾಗೆ IT ಅನ್ನ ಕಟ್ತಾ ಇರುವಂತಹ, ಅಂದ್ರೆ ಆದಾಯ ತೆರಿಗೆಯನ್ನ ಯಾರೆಲ್ಲ ಕಟ್ತಾ ಇದ್ರು ಅಂತವ್ರು ಕೂಡ BPL ಕಾರ್ಡ್ ಅನ್ನ ತಗೊಳ್ಳೋ ಹಾಗಿಲ್ಲ. ಇನ್ನು ಸೇವಾ ತೆರಿಗೆಯನ್ನ ಕಟ್ತಾ ಇರುವಂತವ್ರು ಕೂಡ BPL ಕಾರ್ಡ್ ಅನ್ನ ತಗೊಳ್ಳೋ ಹಾಗಿಲ್ಲ. ಹಾಗೆ ವೃತ್ತಿ ತೆರಿಗೆಯನ್ನ ಕಟ್ತಾ ಇರುವಂತವ್ರು ಕೂಡ BPL ಕಾರ್ಡ್ ಅನ್ನ ತಗೊಳ್ಳೋ ಹಾಗಿಲ್ಲ. ಇನ್ನು ಇದನ್ನೆಲ್ಲ ಬಿಟ್ರೆ ಭೂಮಿ ವಿಚಾರಕ್ಕೆ ಬರೋದಾದ್ರೆ, ಲ್ಯಾಂಡ್ಗಳು, ಮನೆಗಳ ವಿಚಾರಕ್ಕೆ ಬರೋದಾದ್ರೆ, ಗ್ರಾಮೀಣ ಪ್ರದೇಶದವರಿಗೆ 3 ಹೆಕ್ಟೇರ್ ಭೂಮಿಗಿಂತ, ನೀರಾವರಿ ಆಗಿರ್ಬೋದು ಅಥವಾ ಬೇರೆ ಭೂಮಿ ಆಗಿರ್ಬೋದು, 3 ಹೆಕ್ಟೇರ್ಗಿಂತ ಹೆಚ್ಚಿಗೆ ಭೂಮಿ ಇರುವಂತವ್ರು BPL ಕಾರ್ಡ್ ಅನ್ನ ತಗೊಳ್ಳೋ ಹಾಗಿಲ್ಲ. 3 ಹೆಕ್ಟೇರ್ಗಿಂತ ಒಳಗೆ ಇರುವಂತವ್ರು BPL ಕಾರ್ಡ್ ಅನ್ನ ತಗೋಬಹುದಾಗಿದೆ. ಇನ್ನು ನಗರ ಪ್ರದೇಶಗಳಲ್ಲಿ ಯಾರಿಗೆಲ್ಲ 1000 ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣ ಇರುವಂತಹ ಸ್ವಂತ ಮನೆ ಇದೆಯೋ ಅವ್ರುಗಳು BPL ಕಾರ್ಡ್ ಅನ್ನ ತಗೊಳ್ಳೋ ಹಾಗಿಲ್ಲ. 1000 ಚದರ ಅಡಿಗಿಂತ ಹೆಚ್ಚಿಗೆ ವಿಸ್ತೀರ್ಣ. ಏನ್ ಮಾಡ್ತಾರೆ, ಕೆಲವ್ರ ಹತ್ರ ಕಾರ್ ಇರೋದಿಲ್ಲ, ಬಟ್ 2-3 ಮನೆ ಇಟ್ಕೊಂಡಿರ್ತಾರೆ. ಸೊ ನಮ್ಮ ಹತ್ರ ಕಾರ್ ಇಲ್ಲ, ನಾವು BPL ಕಾರ್ಡ್ ತಗೋಬಹುದಂದ್ರೆ ಇಲ್ಲ. 1000 ಚದರ ಅಡಿಗಿಂತ ದೊಡ್ಡದಾಗಿರುವಂತಹ ಮನೆ ಇದ್ರೆ ಅವ್ರುಗಳು BPL ಕಾರ್ಡ್ಗೆ ಅರ್ಹರಲ್ಲ. 1000 ಚದರ ಅಡಿಗಿಂತ ಒಳಗಡೆ ಸ್ವಂತ ಮನೆ ಇರೋರು ಅಪ್ಲೈನ ಮಾಡಬಹುದಾಗಿದೆ. ಇನ್ನು 2-3 ಮನೆ ಇರೋರು ಕೂಡ ಅಪ್ಲೈನ ಮಾಡೋ ಹಾಗಿಲ್ಲ. ಇನ್ನು ಇದನ್ನೆಲ್ಲ ಬಿಟ್ರೆ, ಹಾಗೆ ಹೇಳೋದಲ್ಲ, ಮೂಡಿಗೆರೆಯಲ್ಲಿ 599 BPL ಕಾರ್ಡ್ ಅನ್ನ ರದ್ದು ಮಾಡಿದ್ರು. 4 ವೀಲರ್ ಇದೆ ಅನ್ನೋ ಕಾರಣಕ್ಕೋಸ್ಕರ RTO ಇಂದ ಮಾಹಿತಿ ತಗೊಂಡು ರದ್ದು ಮಾಡಿದ್ರು. ಈ ಒಂದು ಇವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, 599 ಏನು ರದ್ದಾಗಿತ್ತು BPL ಕಾರ್ಡ್ಗಳು, ಅದು ಮರುಪರಿಶೀಲನೆ ನಡೆಯುತ್ತೆ. ಅಂತವರಲ್ಲಿ ಯಾರೆಲ್ಲ ಜೀವನೋಪಾಯಕ್ಕಾಗಿ ಒಂದು ಯೆಲ್ಲೋ ಬೋರ್ಡ್ ಅನ್ನ ಇಟ್ಕೊಂಡಿದ್ರು ಅಂತವ್ರಿಗೆ ಮತ್ತೆ BPL ಕಾರ್ಡ್ ಅನ್ನ ಕೊಡ್ತಾರೆ. ಹಾಗೇನೆ ಯಾರೆಲ್ಲ ವೈಟ್ ಬೋರ್ಡ್ ಅನ್ನ ಇಟ್ಕೊಂಡಿದ್ರು ಅವ್ರಿಗೆ ಫುಲ್ ರೇಷನ್ ಕಾರ್ಡ್ ನೇ ರದ್ದು ಮಾಡ್ಬಿಟ್ಟಿದ್ರು, ಅವ್ರಿಗೆ
APL ಕಾರ್ಡ್ ಅನ್ನ ಕೊಡ್ಬೇಕು ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಮೂಡಿಗೆರೆಯಲ್ಲಿ ಅವತ್ತು ಯಾರಿಗೆ 600 ಜನ 599 ಜನ ರದ್ದಾಗಿತ್ತು ಅವರ ಒಂದು ರೇಷನ್ ಕಾರ್ಡ್ಗಳು ಮರುಪರಿಶೀಲನೆ ಆಗತ್ತೆ. ಇನ್ನು ಇದೆಲ್ಲದಕ್ಕಿಂತ ಮುಖ್ಯವಾದ ಕಂಡೀಷನ್ ಬಿಟ್ಬಿಟ್ಟಿದೀನಿ ನಾನು. ಮುಖ್ಯವಾದ ಕಂಡೀಷನ್ ಬಂದು ವಾರ್ಷಿಕ ಆದಾಯ 1,20,000ಕ್ಕಿಂತ ಒಳಗಿರುವಂತವ್ರು ಮಾತ್ರ BPL ಕಾರ್ಡ್ಗೆ ಅಪ್ಲೈನ ಮಾಡಬಹುದಾಗಿದೆ. ಅಂದ್ರೆ ತಿಂಗಳಿಗೆ 10,000 ಸಂಪಾದನೆ ಮಾಡೋರು ಮಾತ್ರ, 10,000ಕ್ಕಿಂತ ಒಳಗಡೆ ಸಂಪಾದನೆ ಮಾಡುವಂತವ್ರು ಮಾತ್ರ ಈ ಒಂದು BPL ಕಾರ್ಡ್ ಅನ್ನ ತಗೋಬಹುದು. ವಾರ್ಷಿಕ ಆದಾಯ 1,20,000, 1,20,000ಕ್ಕಿಂತ ಮೇಲಿದ್ರೆ ಅವರೆಲ್ಲ APL ಕಾರ್ಡ್ ಅನ್ನ ತಗೋಬೇಕಾಗುತ್ತೆ. ತುಂಬಾ ಜನ ಲಕ್ಷ ಸಂಪಾದನೆ ಮಾಡಿದ್ರು BPL ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ ಅಂತವ್ರದ್ದೆಲ್ಲ ಈಗ ಮರುಪರಿಶೀಲನೆ ನಡೆದಿ ರದ್ದಾಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಅಟ್ಯಾಚ್ ಆಗಿದೆ. ಬ್ಯಾಂಕ್ ಅಕೌಂಟ್ ಇಂದ ಹಿಡಿದು ಕಾರ್ಗಳಿಂದ ಹಿಡಿದು ಎಲ್ಲದಕ್ಕೂ ಆಧಾರ್ ಕಾರ್ಡ್ ಅಟ್ಯಾಚ್ ಆಗಿರೋದ್ರಿಂದ ಸೊ ಅಂತವ್ರ ಕಾರ್ಡ್ಗಳು ಖಂಡಿತವಾಗಿಯೂ ರದ್ದಾಗುತ್ತೆ. ಕಂಡೀಷನ್ ಬಂದು 1,20,000ಕ್ಕಿಂತ ಒಳಗಿರೋರು ಹೊಸದಾಗಿ ಏಪ್ರಿಲ್ 1ನೇ ತಾರೀಕಿಂದ BPL ಕಾರ್ಡ್ ಅರ್ಜಿ ಹಾಕುವುದು. 1,20,000ಕ್ಕಿಂತ ಹೆಚ್ಚು ವಾರ್ಷಿಕ ಆದಾಯ ಇರುವಂತವರು APL ಕಾರ್ಡ್ಗೆ ಅರ್ಜಿಯನ್ನ ಹಾಕಬಹುದಾಗಿದೆ. ಇನ್ನ ಡಾಕ್ಯುಮೆಂಟ್ಸ್ ಬಂದು BPL ಕಾರ್ಡ್ಗೆ ಅಪ್ಲೈ ಮಾಡುವಂತವ್ರು ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಹಾಗೆ ಆಧಾರ್ ಕಾರ್ಡ್, ಮನೆಯ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗಿದೆ. ಇನ್ನ APL ಕಾರ್ಡ್ಗೆ ಅರ್ಜಿಯನ್ನ ಹಾಕುವಂತವ್ರು ಆಧಾರ್ ಕಾರ್ಡ್ ಇದ್ರೆ ಸಾಕು, ಬೇರೆ ಏನ ಡಾಕ್ಯುಮೆಂಟ್ಸ್ ನ ಅವಶ್ಯಕತೆ ಇಲ್ಲ. ಆಧಾರ್ ಕಾರ್ಡ್ ನಲ್ಲಿ ಎಲ್ಲ ಡೀಟೇಲ್ಸ್ ಇರೋದ್ರಿಂದ ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಇದೆರಡನ್ನ ಕೇಳ್ತಾ ಇರೋದು. ಇದೆರಡು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಏಪ್ರಿಲ್ 1ನೇ ತಾರೀಕಿಂದ ಯಾರಿಗೆಲ್ಲ ರೇಷನ್ ಕಾರ್ಡ್ ಇಲ್ವೋ ಅವರು ಅರ್ಜಿಯನ್ನ ಹಾಕಿ ರೇಷನ್ ಕಾರ್ಡ್ ಅನ್ನ ತಗೋಬಹುದಾಗಿದೆ. ಇನ್ನು ಆಲ್ರೆಡಿ ಅರ್ಜಿ ಹಾಕಿರುವಂತವ್ರಿಗೆ ಮಾರ್ಚ್ 31ನೇ ತಾರೀಕು ಕನ್ಫರ್ಮ್ ಆಗಿ ರೇಷನ್ ಕಾರ್ಡ್ ನಿಮ್ಮ ಮನೆ ಬಾಗಿಲಿಗೆ ತಲುಪತ್ತೆ.